ಸರಿ ಸರಿ ಸರ್, ಇವಾಗ ಒಂದು PDO RSS ಕಾರ್ಯಕ್ರಮ ಭಾಗಿಯಾಗಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೆ ರಿಯಾಕ್ಷನ್ ಅಂತ ಸರ್, ಇದು ಬಹುಶಃ ಇದು ಸರ್ಕಾರದ ಹುಂಬತನದ ಒಂದು ಪರಮಾವಧಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ RSSದು ಮೆಂಬರ್ಶಿಪ್ ಇನ್ನೊಂದು ಅಂತ ಏನು ಹೇಳ್ತಾರೆ, RSS ಚಟುವಟಿಕೆಯಲ್ಲಿ ಭಾಗವಹಿಸಿದೆ ಅಂತ ಹೇಳುವಂಥದ್ದು ಅದನ್ನು ಸಸ್ಪೆಂಡ್ ಮಾಡಲಿಕ್ಕೆ ಆಗದೇ ಇಲ್ಲ. ಯಾರೇ ಈ ಥರ ಸೋಷಿಯಲ್ ಆರ್ಗನೈಸೇಷನ್ಗಳು ಅನ್ಲೆಸ್ ಅದು ನಿಷೇಧಕ್ಕೆ ಒಳಗಾಗಿದ್ದರೆ ಮಾತ್ರ ಅಂಥದ್ರಲ್ಲಿ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೋದು, ಸಸ್ಪೆಂಡ್ ಮಾಡ್ಬೋದು, ಎಲ್ಲವೂ ಮಾಡ್ಬೋದು. ಆದರೆ ಇದು ಯಾವುದೂ ಇಲ್ಲದೆ RSSನ ಬ್ಯಾನ್ ಮಾಡೋ ಅಧಿಕಾರ ಅಂತೂ ಸಿದ್ದರಾಮಯ್ಯನಿಗಾಗಲಿ ಕಾಂಗ್ರೆಸ್ ಸರ್ಕಾರಕ್ಕಾಗಲಿಲ್ಲ. RSSನ ಇನ್ ಟೋಟಲ್ ಬ್ಯಾನ್ ಮಾಡಬೇಕಾದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಇರುವ ಅಧಿಕಾರ, ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು RSS ರೂಟ್ ಮಾರ್ಚ್ಗೆ ಹೋಗಿದ್ದ ಅಂತ ಹೇಳಿ ಸಸ್ಪೆಂಡ್ ಮಾಡಿದ್ದು ಸಂವಿಧಾನ ವಿರೋಧಿ, ಅನ್ಕಾನ್ಸ್ಟಿಟ್ಯೂಷನಲ್, ಈ ಸರ್ಕಾರದ ಹುಂಬತನದ ಪರಮಾವಧಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಿಚಾರವಾಗಿ ಈಗಲ್ಲ, 1966ನೇ ಇಸ್ವಿಯಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟೆ ಅದು ಆಗಿನ ರಿಟ್ ಪಿಟಿಷನ್ 588/1966ರಲ್ಲಿ ಒಂದು ತೀರ್ಮಾನ ಆಗಿದೆ. ಒಬ್ಬರು ರಂಗನಾಥ್ ಅಗ್ನಿಹೋತ್ರಿ ಅಂತ ಹೇಳೋರು, ರಂಗನಾಥಾಚಾರ್ ಅಗ್ನಿಹೋತ್ರಿ, ಅವರು ಮುನ್ಸಿಫ್ ಇದಕ್ಕೆ ಸೆಲೆಕ್ಟ್ ಆಗಿದ್ದರು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸಾಗಿ 14th ಏನೋ ಅವ್ರ ನೇಮ್ ಇತ್ತು. ಆದರೆ ಅವರಿಗೆ ಸೆಲೆಕ್ಷನ್ ಇದು ಬರಲೇ ಇಲ್ಲ ಭಾಳ ಟೈಮ್. ಕಡೆಗೆ ಯಾಕೆ ಬರಲಿಲ್ಲ ಅಂಥೇಳಿ ಆದಾಗ ರಿಪ್ಲೈನು ಮಾಡದೆ ಕೊನೆಗೆ RSSದು ಮೆಂಬರ್ಶಿಪ್ ಇದೆ ಇವರಿಗೆ, ಮತ್ತು RSS ಶಾಖೆನ ಯಲಬುರ್ಗಾ, ಈಗ ಏನು ಇವರು ಅಲ್ಲೇ ಯಲಬುರ್ಗಾದಲ್ಲಿ ಶಾಖೆ ಪ್ರಾರಂಭ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಅದನ್ನು ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಹೋದರು. ಹೈಕೋರ್ಟಲ್ಲಿ ವೆರಿ ಕ್ಲಿಯರ್ ಆಗಿ ಆದೇಶ, ಜಸ್ಟಿಸ್ ಸದಾಶಿವ ಅಂತ ಹೇಳಿ ಆಗ ಆದೇಶ ಮಾಡಿದ್ದಾರೆ, ಅನ್ಲೆಸ್ ಯಾವುದೇ ಆರ್ಗನೈಸೇಷನ್ ಗೌರ್ಮೆಂಟ್ ಡಿಕ್ಲೇರ್ಡ್ ಅದು ಬ್ಯಾಂಡ್ ಆರ್ಗನೈಸೇಷನ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದೆ ಅಂತ ಇದ್ದರೆ ಅಂಥದ್ದು ಮೆಂಬರ್ಶಿಪ್ ಮಾಡೋದು, ಅದರ ಶಾಖೆಗಳನ್ನು ಪ್ರಾರಂಭ ಮಾಡಿದ್ರೆ ಇನ್ಎಲಿಜಿಬಿಲಿಟಿ ಬರ್ತದೆ. ಈ ಇದರಲ್ಲಿ RSS ಬ್ಯಾನೇ ಆಗಿಲ್ಲ, ಹಾಗಾಗಿ ಅಲ್ಲಿ ಅವರು ಇರುವುದರಲ್ಲಿ ಯಾವುದೂ ಇಲ್ಲ. ಅದು ಅವರಿಗೆ ಆರ್ಟಿಕಲ್ 16 ಇದರ ಪ್ರಕಾರ 19 ಪ್ರಕಾರ ಅವರಿಗೆ ಹಕ್ಕಿದೆ, ಅದು ಮೂಲಭೂತ ಹಕ್ಕಿದೆ. ಹಾಗಾಗಿ ಅವರಿಗೆ ಅಪಾಯಿಂಟ್ ಮಾಡಿಕೊಳ್ಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ. ಇವರು ಒಬ್ಬ PDO ರೂಟ್ ಮಾರ್ಚಲ್ಲಿ ಸಂಘದ ಇದರಲ್ಲಿ ಭಾಗವಹಿಸಿದೆ ಅಂತ ಹೇಳಿ ಮಾಡಿದ್ದು ಖಂಡಿತ ಅನ್ಕಾನ್ಸ್ಟಿಟ್ಯೂಷನಲ್, ಹುಂಬತನದ ಪರಮಾವಧಿ. ಇನ್ನಾದರೂ ಇದರ ಬಗ್ಗೆ ಕಾನೂನು ತಜ್ಞರೊಟ್ಟಿಗೆ ಪರಿಶೀಲನೆ ಮಾಡಿ ರಿವೋಕನ್ನು ವಾಪಸ್ ಮಾಡಲಿ, ಇಲ್ದಿದ್ರೆ ಅವರಿಗೆ ಮುಖಭಂಗ ಆಗೋದಂತೂ ಗ್ಯಾರಂಟಿ. ಇಂಥ ಗೊಡ್ಡ ಬೆದರಿಕೆಗಳನ್ನೆಲ್ಲ ಹಾಕಿ ದೇಶ ಕಟ್ಟುವ ಕೆಲಸ ಇಷ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ಸಮಾಜದಲ್ಲಿ ತೊಡಗಿಸ್ಕೊಂಡಿದೆ. ಸಂಕಷ್ಟ ಪರಿಸ್ಥಿತಿಗಳಾದಾಗ, ಅದು ನೆರೆ ಇರ್ಬೋದು, ಭೂಕಂಪ ಆದಾಗ, ರೆಕಾರ್ಡು ಇಂಡೋ ಪಾಕಿಸ್ತಾನ ವಾರ ಆದಾಗ ನೆಹರುವೇ ಅಪ್ರಿಷಿಯೇಟ್ ಮಾಡಿದ್ದಾರೆ ಸಂಘದ ಚಟುವಟಿಕೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತೂ ಕಾಶ್ಮೀರದ ಬಾರ್ಡ್ರಲ್ಲಿ ಸೈನಿಕರಿಗೆ ಎಲ್ಲ ಸಪ್ಲೈ ಮಾಡೋಕ್ಕೆ ಸಂಘದ ಸ್ವಯಂ ಸೇವಕರನ್ನ ಎಲ್ಲ ಮಾಡಿದ್ದಾರೆ. ಸಾಮಾಜಿಕ ಚಟುವಟಿಕೆ ಮಾಡ್ತಿರುವಂಥ ಒಂದು ಸಂಸ್ಥೆಗೆ ಇವರು ಹೋಗಿ ಆ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿದ್ರು ಅಂತ ಸಸ್ಪೆಂಡ್ ಮಾಡ್ತಾರಲ್ಲ, ನಾವು ಯಾವ ದೇಶದಲ್ಲಿ? ಹಾಗಾದರೆ ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳೋರು ಇದು ಸಂವಿಧಾನಕ್ಕೆ ತೋರಿದ ಅಗೌರವ ಅಂತ ನನ್ನ ಭಾವನೆ.